ಅಷ್ಟೇ ಅಲ್ದೇನೆ ಈ ಮೆಂಟಲ್ ಹೆಲ್ತ್ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಜಸ್ಟ್ ಫಿಸಿಕಲ್ ಹೆಲ್ತ್ ಅಷ್ಟೇನೆ ಅಲ್ಲ. ಇನ್ಫ್ಯಾಕ್ಟ್ ನನ್ಗೆ ಹೇಳ್ಬೇಕು ಅಂದ್ರೆ ಒಂದು 2022 ಅಲ್ಲಿ ತುಂಬಾನೇ ಜಾಸ್ತಿ ಆಂಕ್ಷಿಯಸ್ ಫೀಲ್ ಮಾಡೋದು. ಸೆಕೆಂಡ್ ಲಾಕ್ಡೌನ್ ಏನ್ ಬಂತಲ್ವಾ, ಅನ್ನೆಸೆಸರಿಯಾಗಿ ಒಂಥರ ಭಯ 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 ಆಗೋದು. ಹೆಂಗೆ ಅಂದ್ರೆ ಒಂದ್ ರೂಮಲ್ಲಿ ಒಬ್ಳೆ ಕೂತ್ಕೊಳಕ್ ಆಗಲ್ಲ. ನನ್ಗೇನಾದ್ರೂ ಆಗ್ಬಿಟ್ರೆ ಏನು, ನನ್ಗೇನಾದ್ರೂ ಆಗ್ಬಿಟ್ರೆ ಏನು, ಹೆಂಗ್ ಆಗೋದು ಅಂದ್ರೆ ಸುಮ್ನೆ ನಾನು ಉಸಿರಾಡ್ತಾ ಇರ್ತೀನಿ, ಎಲ್ಲಾ ನಾರ್ಮಲ್ಲೇ ಇರುತ್ತೆ. ಆದ್ರೆ ಹೆಂಗ್ ಅನ್ಸೋದು ಅಂದ್ರೆ ಉಸಿರು ನಿಂತ್ ಬಿಡುತ್ತೋ ಏನೋ, ನನ್ಗೇನೋ ಆಗ್ಬಿಡುತ್ತೋ ಏನೋ ಅನ್ನೋ ತರ ಒಂದ್ ಫೀಲಿಂಗು. ಇದನ್ನೇನೆ ಆಕ್ಚುಲಿ ಆಂಗ್ಸೈಟಿ ಅಂತ ಹೇಳೋದು. ಯಾವಾಗ್ಲೂ ನಮ್ ಜೊತೆ ಯಾರಾದ್ರೂ ಒಬ್ರು ಇರ್ಬೇಕು. ಆ ವ್ಯಕ್ತಿ ಅಲ್ಲಿಂದ ಹೊರಟೋದ್ರು ಅಂತಂದ್ರೆ ಅವ್ರ ಮೇಲೆ ಟೋಟಲ್ ಡಿಪೆಂಡೆಂಟ್ ಆಗ್ಬಿಡೋದು. ನಾನು ಆಕ್ಚುಲಿ ನನ್ನ ಹಸ್ಬೆಂಡಿಗೆ ಆ ತರ ಮಾಡಿ ತುಂಬಾ ಹಿಂಸೆ ಕೊಟ್ಬಿಟ್ಟಿದೀನಿ. ದೇವ್ರಂತ ಗಂಡ ಅನ್ಬೇಕು, ಪಾಪ ತಡ್ಕೊಂಡಿದ್ದ ಮನುಷ್ಯ. ಬಟ್ ಆಮೇಲೆ ನನಗೆ ಅನ್ಸಕ್ ತೊಡಗ್ತು, ಲೈಕ್ ಆತರ ಇರಬಾರ್ದು, ನಾನು ಚೇಂಜ್ ಆಗ್ಬೇಕು ನಾನು ಅಂತ. ನನ್ನ ಹಸ್ಬೆಂಡ್ ಆಕ್ಚುಲಿ ನನಗೆ ಸಜೆಸ್ಟ್ ಮಾಡಿದ್ರು, ಐ ಥಿಂಕ್ ನಿನ್ಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗೋಗಿದೆ ಫ್ಯಾಮಿಲಿದು. ಕೊರೋನಾ ಟೈಮಲ್ಲಿ ಯಾರಿಗಾದ್ರೂ ಏನಾದ್ರು ಆದ್ರೆ ಹೆಂಗೆ, ನಿನಗೇನಾದ್ರೂ ಆದ್ರೆ ಹೆಂಗೆ ಅನ್ನೋ ಭಯ ಉಟ್ಕೊಂಡಿದೆ ನಿನ್ ಮನ್ಸಲ್ಲಿ ಅಂತೆಲ್ಲ. ಆಕ್ಚುಲಿ ನಿಜ, ಮೇ ಬಿ ಅದರಿಂದನೂ ಆಗಿತ್ತು. ಆಮೇಲೆ ಮನೆಯಲ್ಲೇ ಕೂತು ಕೂತು ತಲೆ ಒಂಥರ ಕೆಟ್ಟೋಗಿತ್ತು ನನ್ಗೆ. ಸೊ ಆವಾಗ ಭಗವದ್ಗೀತೆ ಸಜೆಸ್ಟ್ ಮಾಡಿದ್ರು, ಓದೋಣ ಓದೋಣ ಅಂತ ಅನ್ಕೊಂತಾ ಇದ್ದೆ. ಆಗ್ಲಿಲ್ಲ. ಅದೇನೋ ಗೊತ್ತಿಲ್ಲ ನೋಡಿ. ನಾವು ಒಂದು ಹೆಜ್ಜೆ ಕೃಷ್ಣನೆಡೆ ಇಟ್ರೆ ಕೃಷ್ಣ 1000 ಹೆಜ್ಜೆ ನಡ್ಕೊಂಡು ನಮ್ಮೆಡೆ ಬರ್ತಾನೆ ಅನ್ನೋ ಹಾಗೆ ನಾನ್ ಜಸ್ಟ್ ಅನ್ಕೊಂಡೆ ಓದೋಣ ಅಂತಂದು, ಭಗವದ್ಗೀತೆ ತಾನಾಗೆ ನನ್ ಮನೆಗ್ ಬಂತು. ಅದ್ ಹೇಗೋ ಗೊತ್ತಿಲ್ಲ. ನಮ್ಮಮ್ಮ ಒಂದ್ ಸತಿ ಹೊರಗಡೆ ಹೋಗಿದ್ರು. ಆವಾಗ ರೋಡಲ್ಲಿ ಯಾರೋ ಅವರಿಗೆ ಭಗವದ್ಗೀತೆ ಡಿಸ್ಟ್ರಿಬ್ಯೂಟ್ ಮಾಡೋರ್ ಇದ್ರಂತೆ, ಅವ್ರು ಕೊಟ್ರು ಅಂತೆ. ಸೊ ಆವಾಗ ನನ್ ಮನೆಗ್ ಭಗವದ್ಗೀತೆ ಫಸ್ಟ್ ಟೈಮ್ ಬಂತು. ಸೊ ಫುಲ್ ವರ್ಷನ್ ಏನು ಬಂದಿರ್ಲಿಲ್ಲ, ಲೈಕ್ ಜಸ್ಟ್ ಒಂದ್ ಶ್ಲೋಕ, ಅದ್ರ ಭಾವಾರ್ಥ ಅಷ್ಟ್ ಮಾತ್ರನೇ ಇತ್ತು. ಆದ್ರೆ ಎಷ್ಟು ಅರ್ಥಪೂರ್ಣವಾಗಿತ್ತು ಅಂತಂದ್ರೆ ಅದನ್ನ ಓದದ್ಮೇಲೆ ಬಹುಶಃ ನಿಮ್ಗೆ ವೈರಾಗ್ಯನೇ ಬರುತ್ತೆ, ನಿಜ ಅದಂತೂ. ಅಂದ್ರೆ ತೀರಾ ಏನ್ ನೀವು ಸನ್ಯಾಸತ್ವ ತಗೊಂಡ್ಬಿಡ್ತೀರಾ ಅಂತ ನಾನ್ ಹೇಳಲ್ಲ, ಒಂದ್ ಸ್ವಲ್ಪ ಮಟ್ಟಿಗೆ ವೈರಾಗ್ಯ ಬರುತ್ತೆ. ಬರೀ ಭಗವದ್ಗೀತೆ ಓದಿದ್ರೆ ವೈರಾಗ್ಯ ಬರುತ್ತೆ ಅಂತ ಅಲ್ಲ. ನೀವು ನೈವೇದ್ಯ ಪ್ರಸಾದ ಏನ್ ಮಾಡಿ ದೇವ್ರ ಮುಂದೆ ಇಡ್ತೀರಲ್ಲ, ನಿಮಗೆ ಹೇಗ್ ಗೊತ್ತಾಗುತ್ತೆ ಅದು ದೇವರಿಗೆ ಮುಟ್ಟಿದ್ಯೋ ಇಲ್ವೋ ಅಂತಂದು? ಅದ್ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ನಿಮಗೆ ಒಂದು ವಾರ ಬಿಟ್ಟು ಅಥವಾ ಒಂದು ತಿಂಗಳು ಬಿಟ್ಟು ನಿಮ್ಗೆ ಸ್ಲೋಲಿ ಏನೋ ಒಂದ್ರಿಂದ ನಿಮ್ಗೆ ತುಂಬಾ ದುಃಖ ಆಗ್ತಾ ಇರುತ್ತೆ, ಅಥವಾ ಯಾರೋ ಹೇಳಿದ ಒಂದ್ ಮಾತಿಂದ ದುಃಖ ಆಗ್ತಾ ಇರುತ್ತೆ. ಅದೆಲ್ಲ ನಿಮ್ಗೆ ಮ್ಯಾಟ್ರೇ ಆಗಲ್ಲ ಆಮೇಲೆ. ಇದನ್ನೇ ವೈರಾಗ್ಯ ಅನ್ನೋದು ಆಕ್ಚುಲಿ. ನಮ್ ಮಟೀರಿಯಲಿಸ್ಟಿಕ್ ಥಿಂಗ್ಸ್ ನಮ್ ಸುತ್ತ ಏನಿರುತ್ತಲ್ವಾ, ಅದ್ ಮ್ಯಾಟ್ರ್ ಆಗಲ್ಲ ನಮ್ಗೆ ಹೋಗೋಗ್ತಾ. ಇದನ್ನೇ ವೈರಾಗ್ಯ ಅನ್ನೋದು. ನೋಡಿ, ವೈರಾಗ್ಯ ಜಿಗುಪ್ಸೆ ಎರಡು ಬೇರೆ ಬೇರೆ ವರ್ಡ್ಸ್. ಇದನ್ನ ನಾವು ತಲೆಯಲ್ಲಿ ಇಟ್ಕೋಬೇಕು. ಕೆಲವೊಬ್ರು ಅನ್ಕೊಂತಾರೆ, ಭಗವದ್ಗೀತೆ ಓದಿದ ತಕ್ಷಣನೇ ಗಂಡ ಬೇಡ, ಹೆಂಡತಿ ಬೇಡ, ಮಕ್ಳು ಬೇಡ, ಮರಿ ಬೇಡ ಅಂತ ಅನ್ಸ್ಬಿಡುತ್ತೆ. ಎಲ್ಲ ಒಂಥರ ದಿಂಗ್ ಬಡ್ದಂಗ್ ಇದ್ಬಿಡ್ತಾರೆ, ದೇವ್ರು ದೇವ್ರು ಅನ್ಕೊಂಡೇ ಇದ್ಬಿಡ್ತಾರೆ ಅಂತ. ಹಂಗಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ ಅರ್ಜುನನಿಗೆ, ನೀನ್ ಮಾಡೋ ಕರ್ಮಗಳನ್ನ ನೀನ್ ಮಾಡ್ಲೇಬೇಕು ಅರ್ಜುನ, ನಾನೇ ನಿಂತು ನಿನ್ ಒಳಗಡೆ ಆ ಕರ್ಮಗಳನ್ನ ಮಾಡಿಸ್ತಾ ಇರ್ತೀನಿ ಅಂತ. ಸೊ ಹಾಗಾಗಿ ನಮ್ಮ ಕರ್ಮಗಳು ಏನಿರುತ್ತೋ ಅದನ್ನ ನಾವು ಮಾಡ್ಲೇಬೇಕು. ಜೊತೆಯಾಗಿ ನಮ್ಮ ಫಿಸಿಕಲ್ ಹೆಲ್ತ್ ನೋಡ್ಕೋಬೇಕು, ನಮ್ಮ ಮೆಂಟಲ್ ಹೆಲ್ತ್ ನೋಡ್ಕೋಬೇಕು. ಮೆಂಟಲ್ ಹೆಲ್ತ್ಗೋಸ್ಕರ ನೀವು ಓಕೆ, ಕೆಲವರು ತುಂಬಾನೇ ಇಲ್ಲಿದ್ರು ಅಂದ್ರೆ ಸೈಕಿಯಾಟ್ರಿಸ್ಟ್ ಹತ್ರ ಹೋಗೋದು ಅದು ಎಲ್ಲ ಪಾಪ ಅವರಿಗೆ ಸಜೆಸ್ಟ್ ಮಾಡಿರ್ತಾರೆ. ಬಟ್ ಆ ಲೆವೆಲ್ಗೆ ಇಲ್ಲ ಅಪ್ಪ, ನಾನು ಏನೋ ಸುಮ್ನೆ ನನ್ ಮನೆ ಕೂತ್ಕೋತಲ್ಲೇ ಏನೋ ಭಯ ಆಗುತ್ತೆ, ಓವರ್ ಥಿಂಕ್ ಮಾಡ್ತಾ ಇದ್ದೀನಿ ಅಂತೆಲ್ಲ ನಿಮ್ಗೆ ಅನಿಸ್ತಾ ಇದ್ರೆ, ದಯವಿಟ್ಟು ನೀವು ಭಗವದ್ಗೀತೆನ ಒಂದ್ಸತಿ ಓದ್ ನೋಡಿ. ನಿಮ್ ಲೈಫ್ ಅಲ್ಲಿ ತುಂಬಾನೇ ಚೇಂಜಸ್ ಬರುತ್ತೆ. ಒಂದ್ಸತಿ ನೀವೇ ಬಂದ್ ನನ್ ಕಮೆಂಟ್ ಮಾಡಿ ಹೇಳ್ತೀರಾ, ನಿಜ ಕಲಾ ನೀವ್ ಹೇಳಿದ್ದು ಅಂತ. ಸೊ ಹೋಪ್ಫುಲಿ ನಿಮ್ ಮನೇಲೂ ನೀವು ಒಂದು ಭಗವದ್ಗೀತೆ ಕಾಪಿನ ತಂದಿಟ್ಕೋತೀರಾ. ಬೇಕಾದ್ರೆ ನಾನು ಲಿಂಕ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ನಲ್ಲಿ, ನೀವು ಅಮೆಝಾನ್ ಇಂದ ಆರ್ಡರ್ ಮಾಡ್ಕೋಬಹುದು ಅದನ್ನ. ನಾನ್ ಏನಕ್ಕೆ ನಿಮ್ಗೆ ಭಗವದ್ಗೀತೆನ ಮನೇಲಿ ಇಡಿ ಅಂತ ಹೇಳ್ತೀನಿ ಅಂದ್ರೆ, ನಮ್ ಮುಸ್ಲಿಂ ಫ್ರೆಂಡ್ಸ್, ಕ್ರಿಶ್ಚಿಯನ್ ಫ್ರೆಂಡ್ಸ್ ಎಷ್ಟೊಂದ್ ಜನ ಇರ್ತಾರೆ, ಅವ್ರ ಮನೇಲಿ ಕುರಾನ್ ಇರುತ್ತೆ, ಬೈಬಲ್ ಇರುತ್ತೆ. ಎಷ್ಟು ಜನ ನಮ್ ಕನ್ನಡಿಗರ ಫ್ರೆಂಡ್ಸ್, ನಾಟ್ ಜಸ್ಟ್ ಕನ್ನಡಿಗ, ಲೈಕ್ ಹಿಂದೂ ಫ್ರೆಂಡ್ಸ್ ಮನೇಲಿ ನಾವು ಭಗವದ್ಗೀತೆನ ನೋಡಿದೀವಿ ಹೇಳಿ. ಸೊ ಅದು ನಮ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ನಮ್ಮ ಹಿಂದೂ ಧರ್ಮದ, ನಮ್ ಸನಾತನ ಧರ್ಮದ ಒಂದು ಹೋಲಿ ಬುಕ್ ಅದು, ಸ್ಪಿರಿಚುವಲ್ ಬುಕ್ ಅದು ಇರ್ಲೇಬೇಕಲ್ವಾ. ಕೃಷ್ಣ ಸ್ವತಃ ತನ್ನ ಬಾಯಿಂದ ಹೇಳಿರೋ ಮಾತುಗಳು ಇರೋ ಒಂದು ಗ್ರಂಥ ನಮ್ಮ ಮನೇಲಿ ಇತ್ತು ಅಂತಂದ್ರೆ ಆ ಮನೆ ಎಷ್ಟು ಪವಿತ್ರ ಅಲ್ವಾ. ಸೊ ನೀವು ತಂದಿಟ್ಕೊಂಡು ಟ್ರೈ ಮಾಡಿ. ನನ್ಗೂ ಒನ್ ಮಂತ್ ಆದ್ಮೇಲೆ ನೀವು ಖಂಡಿತ ಬಂದ ನನ್ಗೆ ನೀವಾಗೆ ಚೇಂಜಸ್ ಹೇಳ್ತೀರಾ ನಿಮ್ಗೆ ಹೇಗ್ ಅನ್ನಿಸ್ತು ಅಂತ. ಹರೇ ಕೃಷ್ಣ.